Hello friends, welcome back to my YouTube channel. I am Yoganand Goda. I am a student of ICC College Davangere. Okay, let's begin today wonderful class, guys. See, ಇವತ್ತಿನ ಕ್ಲಾಸಲ್ಲಿ ಏನು ನೋಡೋಣಪ್ಪ ಅಂದ್ರೆ ಲೂಪ್ಸ್ ಬಗ್ಗೆ ನೋಡೋಣ. ಲೂಪ್ಸ್ ಅಂದ್ರೆ ಏನು ಮತ್ತೆ ಅದರಲ್ಲಿ ಟೈಪ್ಸ್ ಇದಾವೆ, ತ್ರೀ ಟೈಪ್ಸ್. ಅದರಲ್ಲಿ ಒಂದೇದ್ ನೋಡ್ತೀವಿ ಇವತ್ತು ನಾವು ಫಾರ್ ಲೂಪ್. ಓಕೆನಾ? ಇವಾಗ ಲೂಪ್ ಅಂದ್ರೆ ಏನು ಆಕ್ಚುಲಿ? ಸಿ ಬೇಸಿಕಲಿ ನಮ್ ಲೈಫ್ ಒಂದ್ ರೀತಿ ಲೂಪ್ ಇದ್ದಂಗೆ. ಯಾವ ರೀತಿ ಅಂದ್ರೆ ನಾವು ಬೆಳಗ್ಗೆ ಎದ್ದೇಳ್ತೀವಿ, ಆ ಎಲ್ಲ ಏನೇನ್ ಕೆಲಸ ಇದೆ ಎಲ್ಲ ಮುಗಿಸ್ಕೊಂತೀವಿ, ಊಟ ಮಾಡ್ತೀವಿ, ಮತ್ತೆ ಮಲ್ಕೊಂತೀವಿ, ಮತ್ತೆ ಬೆಳಗ್ಗೆ ದಿನ ಹಂಗೆ ಆಗುತ್ತೆ. ದಿನ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಮತ್ತೆ ಊಟ ಮಾಡ್ತೀವಿ, ಮತ್ತೆ ಮಲ್ಕೊಂತೀವಿ. ಈ ರೀತಿ ಒಂದು ಕಂಟಿನ್ಯೂಸ್ಲಿ ರಿಪೀಟೆಡ್ ಕೆಲಸನ ನಾವು ಲೂಪ್ ಅಂತೀವಿ. ಓಕೆನಾ? ನಮ್ ಲೈಫ್ ಒಂದು ಲೂಪಿಗೆ ನಾನು ಕಂಪೇರ್ ಮಾಡ್ತೀನಿ. ಓಕೆನಾ? ಸಿ ಇದ್ರಾಗೆ ಲೂಪ್ ಅಂದ್ರೆ ಏನಪ್ಪಾ? ಸಿ ಜನರಲ್ ಆಗಿ ನನಗೆ ಒಂದು ಸ್ಟೇಟ್ಮೆಂಟ್ 100 ಸಲ ಪ್ರಿಂಟ್ ಆಗ್ಬೇಕಾಗುತ್ತೆ. ಓಕೆ, ಅದನ್ನ ಕುತ್ಕೊಂಡು 100 ಸಲ ಕೋಡ್ ಮಾಡಕ್ ಆಗುತ್ತಾ? ಆಗುತ್ತೆ. ಟೈಮ್ ಕನ್ಸ್ಯೂಮ್ ಆಗುತ್ತೆ, ಸುಮ್ಮನೆ ಎಲ್ಲ ವೇಸ್ಟ್. ಹೌದಾ? ನಮಗೆ ಅಟ್ ಎ ಟೈಮ್ ಆಗ್ಬೇಕು 100 ಸಲ. ಸೊ ಅದಕ್ಕೆ ನಾವು ಈ ಲೂಪ್ಸ್ ನ ಬಳಸ್ತೀವಿ. ಓಕೆನಾ? ಲೂಪ್ಸ್ ಅದಕ್ಕೆ ಬೇಕಂತ ಗೊತ್ತಾಯ್ತು ಅನ್ಕೊಂತೀನಿ. ಸೊ ಒಂದೇ ಸಲ ಓದ್ತೀನಿ ನೋಡಿ. ಎ ಲೂಪ್ ಇನ್ ಪ್ರೋಗ್ರಾಮಿಂಗ್ ಇಸ್ ಎ ಕನ್ಸ್ಟ್ರಕ್ಟ್ ದಟ್ ಅಲೋಸ್ ಎ ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ರಿಪೀಟೆಡ್ಲಿ ಬೇಸ್ ಆನ್ ಕಂಡೀಷನ್. ನಾವೇನ್ ಕಂಡೀಷನ್ ಕೊಟ್ಟಿರ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿ ನಮ್ಗೆ ಎಷ್ಟು ಸಲ ಬೇಕಾದ್ರೆ ರಿಪೀಟೆಡ್ ಅಷ್ಟು ಸಲ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಇದು ಜನರಲ್ ಆಗಿ ಲೂಪ್ ಅಂದ್ರೆ. ಸಿ ಇದರಲ್ಲಿ ತ್ರೀ ಟೈಪ್ಸ್ ಇದೆ ಅಂದ್ರೆ ನಾನು ಒಂದೇದು ಫಾರ್ ಲೂಪ್, ವೈಲ್ ಲೂಪ್, ಡೂ ವೈಲ್ ಲೂಪ್. ಇವತ್ತಿನ ಕ್ಲಾಸಲ್ಲಿ ಫಾರ್ ಲೂಪ್ ನೋಡೋಣ. ಓಕೆನಾ? ಓಕೆ, ಫಾರ್ ಲೂಪ್ ಅಂದ್ರೆ ಏನೀಗ ಫಾರ್ ಎಕ್ಸಾಂಪಲ್, ಸಿ ಫಾರ್ ಲೂಪ್ ಅಂದ್ರೆ ನನಗ್ ಗೊತ್ತು ಅದು ಎಷ್ಟು ಸಲ ರಿಪಿಟೇಷನ್ ಆಗುತ್ತೆ ಅಂತ. ಸೊ ಅದಕ್ಕೆ ನಾವು ಫಾರ್ ಲೂಪ್ ಅಂತೀವಿ. ಸಿ ದ ಫಾರ್ ಲೂಪ್ ಈಸ್ ಇನ್ ಸಿ ಯೂಸ್ ಟು ಇಟರೇಟ್ ಎ ಬ್ಲಾಕ್ ಆಫ್ ಕೋಡ್ ಎ ಫಿಕ್ಸ್ ನಂಬರ್ ಆಫ್ ಟೈಮ್ಸ್. ಇಟ್ ಈಸ್ particularly useful when the number of iteration is known in advance. ಸೊ ಇದು ನಮ್ಗೆ ಮುಂಚೆ ಗೊತ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಸ್ಟೇಟ್ಮೆಂಟ್ ನಮಗೆ 20 ಸಲ ಪ್ರಿಂಟ್ ಆಗಬೇಕು. ನೋಡಿ ನೋಡಿ ನಮಗೆಲ್ಲ ಮುಂಚೆ ಗೊತ್ತಿದೆ 20 ಸಲ ಪ್ರಿಂಟ್ ಆಗುತ್ತೆ ಅದು. ಸೊ ಅದಕ್ಕೆ ನಾವು ಏನ್ ಯೂಸ್ ಮಾಡ್ತೀವಿ, ನಮಗೆ ಮನ್ಸಾಗ ಇರ್ತದೆ ನಮ್ಗೆ ಇಷ್ಟೇ ಸಲ ಪ್ರಿಂಟ್ ಆಗ್ಬೇಕಪ್ಪ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕಣ್ಣು ಮುಚ್ಕೊಂಡು ಫಾರ್ ಲೂಪ್ ನ ಯೂಸ್ ಮಾಡ್ಬೇಕು. ಓಕೆನಾ? ನಮಗೆ ಇಷ್ಟೇ ಸಲ ಫಿಕ್ಸ್ಡ್ ನಮ್ಗೆ ಗೊತ್ತಿರುತ್ತೆ ನಮಗೆ ಇಷ್ಟು ಸಲ ಎಕ್ಸಿಕ್ಯೂಟ್ ಆಗ್ಬೇಕಂತ. ಸೊ ಅವಾಗ ನಾವು ಫಾರ್ ಲೂಪ್ ಯೂಸ್ ಮಾಡೋಣ. ಓಕೆನಾ? ಮರಿಬೇಡಿ ಫಾರ್ ಲೂಪ್ ಯೂಸ್ ಮಾಡೋದು. ಸೊ ಸಿ ಫಾರ್ ಲೂಪ್ ಇಂದ ಸಿಂಟೆಕ್ಸ್ ಇದು ಆಕ್ಚುಲಿ. ಫಾರ್ ಲೂಪ್ ಒಳಗಡೆ ಇನಿಷಿಯಲೈಸೇಷನ್, ಕಂಡೀಷನ್, ಅಪ್ಡೇಷನ್, ಏನು ಒಂದೊಂದೇ ಟರ್ಮ್ಸ್ ಗಳನ್ನ ನೋಡ್ಕೊಂತ ಹೋಗೋಣ. ಫಸ್ಟ್ ಒನ್ ಇನಿಷಿಯಲೈಸೇಷನ್. ಏನಪ್ಪಾ ಹಂಗಂದ್ರೆ ಅದು ಒಂದು ಸ್ಟಾರ್ಟಿಂಗ್ ವ್ಯಾಲ್ಯೂ ಅಥವಾ ಬಿಗಿನಿಂಗ್ ಆಫ್ ದ ಲೂಪ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆನಾ? ನೆಕ್ಸ್ಟ್ ಕಂಡೀಷನ್. ಏನ್ ಕಂಡೀಷನ್? ಚೆಕ್ ಬಿಫೋರ್ ಈಚ್ ಇಟರೇಷನ್ ಇಫ್ ಟ್ರೂ ದ ಲೂಪ್ ಕಂಟಿನ್ಯೂಸ್, ಇಫ್ ಫಾಲ್ಸ್ ದ ಲೂಪ್ ಸ್ಟಾಪ್ಸ್. ಇದು ನಾನು ನಿಮ್ ಪ್ರೋಗ್ರಾಮ್ ಅಲ್ಲಿ ಹೇಳ್ತೀನಿ, ಹಿಂಗ್ ಹೇಳಿ ಜಸ್ಟ್ ಟರ್ಮ್ಸ್ ತಿಳ್ಕೊಳ್ಳಿ. ಅಪ್ಡೇಷನ್, ಅಪ್ಡೇಟ್ ಅಂತ ಇದೆ. ಮಾಡಿಫೈ ದ ಲೂಪ್ ಕೌಂಟರ್ ಆಫ್ಟರ್ ಈಚ್ ಇಟರೇಷನ್. ಓಕೆ, ಈಗ ಪ್ರೂವ್ ಮಾಡೋಣ ನಿಮ್ಗೆ ಅರ್ಥ ಆಗಕ್ಕೆ ಜನರಲ್ ಆಗಿ. ಇದನ್ನ ಒಂದ್ ನಿಮಿಷ. ಓಕೆ, ನೋಡಿ ಇಲ್ಲಿ ಹ್ಯಾಶ್ ಇನ್ಕ್ಲೂಡ್ ಹಿಸ್ಟ್ರಿ ಡಾಟ್ ಎಚ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಮತ್ತೆ ಹೆಡರ್ ಫೈಲ್ ಅಂತ. ಇಂಟ್ ಮೇನ್ ಅಂದ್ರೆ ಗೊತ್ತಿದೆ, ಮೇನ್ ಫಂಕ್ಷನ್ ಅಂತ. ಒಳಗಡೆ ನಾವು ಕೋಡ್ ಮಾಡ್ತೀವಿ. ನಾವೇನಿಲ್ಲ, ಸಿಂಪಲ್ ಆಗಿ ಇಂಟ್ ವೈ ಅಂದ್ರೆ ನಾನು ಆಕ್ಚುಲಿ ಅದಕ್ಕೆ ವೈ ಅಂತ ತಗೊಂಡಿ ನಾವು ವೇರಿಯೇಬಲ್. ಓಕೆ, ಫಾರ್ ಲೂಪ್ ಅಲ್ಲಿ ಹಾಕೋಣ. ವೈ ಇಸ್ ಈಕ್ವಲ್ ಟು ಒನ್ ಅಂದ್ರೆ ಏನು? ನಾನ್ ಟರ್ಮ್ಸ್ಗಳು ವೈ ಇಸ್ ಇದು ಇದು ಇದಿಷ್ಟು ಟರ್ಮ್ ಏನಿದು ಇನಿಷಿಯಲೈಸೇಷನ್ ಅಂದ್ರೆ ಬಿಗಿನಿಂಗ್ ಆಫ್ ದ ಲೂಪ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆನಾ? ಇದೇನು ವೈ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 10, ಇದು ಕಂಡೀಷನ್. ಓಕೆ, ನೋಡಿ ನಾನು ಇಲ್ಲಿ ವೈ ಇಸ್ ಈಕ್ವಲ್ ಟು 1 ಕೊಟ್ಟೆ. ಸೊ ವೈ ಅಲ್ಲಿ ಏನಿದೆ ಈಗ 1 ಇದೆ. 1 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 10. ಟ್ರೂನಾ? ಓಕೆ, ಅವಾಗ ಇಲ್ಲಿ ಪ್ರಿಂಟ್ ಎಫ್ ಬರುತ್ತೆ, ಪ್ರಿಂಟ್ ಆಗುತ್ತೆ. ಏನ್ ಪ್ರಿಂಟ್ ಆಗುತ್ತೆ? 1, ಯಾಕಂದ್ರೆ ನಾನು ಇಲ್ಲಿ ಪಾಸ್ ಮಾಡೋದೇನು 1. ಸೊ 1 ಪ್ರಿಂಟ್ ಆಯ್ತು. ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ ಈ ಬ್ಲಾಕ್ ವೈ ಪ್ಲಸ್ ಪ್ಲಸ್ ಇದೆಯಲ್ಲ, ಈ ಈ ಬ್ಲಾಕ್ ನಾವು ಏನಂತೀವಪ್ಪ ಅಂದ್ರೆ ಅಪ್ಡೇಷನ್ ಅಂತೀವಿ. ಓಕೆ, ಅಪ್ಡೇಟ್ ಮಾಡುತ್ತೆ. ಅಥವಾ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಅಂತ ಹೇಳೋದು ಇಷ್ಟಪಡ್ತೀನಿ. ಇದು ಇನ್ಕ್ರಿಮೆಂಟ್ ಆಕ್ಚುಲಿ, ಡಿಕ್ರಿಮೆಂಟ್ ಇರುತ್ತೆ ಒಂದು ನಿಮಿಷ. ಇವಾಗ ಇದು ವೈ ಪ್ಲಸ್ ಪ್ಲಸ್ ಇದೆ. ಸಿ 1 ಪ್ರಿಂಟ್ ಆಯ್ತು. ವೈ ಪ್ಲಸ್ ಪ್ಲಸ್ ಅಂದ್ರೆ +1 ಅಂದ್ರೆ 1 ಇದ್ದು 2 ಆಗುತ್ತೆ. 2 ಆಯ್ತಾ? ಸೊ ವೈ ಇಸ್ ಇಕ್ವಲ್ ಟು 2 ಆಗುತ್ತೆ. ನೆಕ್ಸ್ಟ್ ಈಗ 2 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 10. ಟ್ರೂ ಮತ್ತೆ ಬರುತ್ತೆ, ಪ್ರಿಂಟ್ ಆಗುತ್ತೆ, ಮತ್ತೆ ಅಪ್ಡೇಷನ್ ಆಗುತ್ತೆ. ಇದೇ ರೀತಿ ಫಾಲೋ ಆಗುತ್ತೆ ಅಪ್ ಟು 10 ಮಟ್ಟ. 10 ಆಗಿದ್ಮೇಲೆ ಫಾಲ್ಸ್ ಆಗಿ ಹೊರಗೆ ಬರುತ್ತೆ. ಇಷ್ಟೇ. ಓಕೆನಾ? ಓಕೆ, ಇದನ್ನ ನಾವು ಈಗ ಡಿಕ್ರಿಮೆಂಟ್ ಮಾಡೋಣ. ಇದನ್ನ ಡಿಕ್ರಿಮೆಂಟ್ ಮಾಡಿ ನೋಡೋಣ. ಡಿಕ್ರಿಮೆಂಟ್ ಸೈನ್ ಚೇಂಜ್ ಮಾಡ್ಬೇಕು. ಓಕೆನಾ? ಇಲ್ಲಾಂದ್ರೆ ಇಲ್ಲಿ ನೀವು 10 ಕೊಡಿ. 10 ಕೊಡಿ. ಇಲ್ಲಿ ಏನ್ ಮಾಡಿ, ಈಕ್ವಲ್ ಟು 1. ಓಕೆನಾ? ಸಿ ಇವಾಗ ರನ್ ಮಾಡಿ ನೋಡಿ. 10, ಒಂದು ನಿಮಿಷ ನೋಡಿ ಏನ್ ಬಂದಿದೆ. 10
10 ಇದ್ದ ನನಗೆ ಡಿಕ್ರಿಮೆಂಟ್ ಆಗಬೇಕು, ಯಾಕಂದ್ರೆ ಇಲ್ಲಿರೋದೇನು ಸೈನು y ಮೈನಸ್ ಮೈನಸ್, ಸೊ ಡಿಕ್ರಿಮೆಂಟ್ 10 9 8 7 6 5 4. ಸೊ ನಾನು ಪ್ರೀವಿಯಸ್ ನಿಮಗೆ ತೋರಿಸ್ತಿಲ್ಲ ಅನ್ಸುತ್ತೆ ಇದ್ರದ್ದು ಇನ್ಕ್ರಿಮೆಂಟ್ ಇಂದು, ಸಾರಿ, ಅದನ್ನ ತೋರಿಸ್ತೀನಿ ನೋಡಿ. ಒಂದು ನಿಮಿಷ, ಇಲ್ಲಿ ಪ್ಲಸ್ ಪ್ಲಸ್ ತಗೊಳ್ಳಿ, ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಇಲ್ಲಿ 10 ಕೊಡಿ, ಇಲ್ಲಿ 1 ಕೊಡಿ. ಅಂದ್ರೆ ಆಕ್ಚುಲಿ ನಿಮ್ಗೆ ಔಟ್ಪುಟ್ ತೋರಿಸ್ತಿಲ್ಲ, ಅದಕ್ಕೆ ಮತ್ತೊಂದ್ಸರಿ ತೋರಿಸ್ತಿದ್ದೀನಿ. ಓಕೆನಾ, ಒಂದು ನಿಮಿಷ, ಇಲ್ಲಿ ಬಂದಿದೆ ನೋಡಿ, 1 2 3 4 5 6 7 8 9 10 ಅಪ್ ಟು 10 ಮಟ್ಟ ಬಂದಿದೆ. ಓಕೆನಾ, ಇದು ಫಾರ್ ಲೂಪ್ ಬಗ್ಗೆ. ಓಕೆ ಗೈಸ್, ಥ್ಯಾಂಕ್ ಯು ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಂಡ್ ಶೇರ್ ಇಟ್.